ಹಾಯ್ ಎವ್ರಿವನ್. ಇವತ್ತು ಮೊಳಕೆ ಕಾಳು ಹುರುಳಿಕಾಳು ಸಾರು ಮತ್ತು ಪಲ್ಯ ಮಾಡೋಣ. ಹುರುಳಿಕಾಳನ್ನ ಫಸ್ಟು ಮೊಳಕೆ ಬರಿಸಿರೋ ಹುರುಳಿಕಾಳನ್ನ ತೊಗೋಬೇಕು. ಅದನ್ನು ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು, ಈರುಳ್ಳಿ, ಟೊಮೊಟೊ ಹಾಗೂ ಬೆಳ್ಳುಳ್ಳಿನ ಹಾಕಿ ಒಂದು 2-3 ವಿಷಲ್ ಹೊಡಿಸಿ, ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹುರುಳಿಕಾಳು, ಬೇಯಿಸಿರೋಂಥ ಹುರುಳಿಕಾಳು ನಾನು ತೋರಿಸ್ತಿದ್ದೀನಲ್ಲ, ಸ್ವಲ್ಪ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಒಂದು ಟೊಮೊಟೊ. ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಟ್ರೈಪಾಡ್ ಇಲ್ಲ, ಸೊ ಅದರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಇನ್ನೊಂದು ಸ್ವಲ್ಪ ಹುರುಳಿಕಾಳು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ವಾ. ನಾನು 3 ಜನಕ್ಕೋಸ್ಕರ ಮಾಡ್ತಿದ್ದೀನಿ, 2 ಟೈಮ್ಸ್ಗೆ. ಸೊ ಸ್ವಲ್ಪನೇ ಸಾಂಬಾರು ಪುಡಿ ಬೇಕಿದ್ರೆ ಹಾಕೋಬೋದು, ಇಲ್ಲದವ್ರು ಬೇಡ. ಖಾರ ಪುಡಿ ಸ್ವಲ್ಪ ಖಾರ ಆಗುತ್ತೆ, ಅದಕ್ಕಾಗಿ ನಾನು 1-1.5 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ಹಾಕ್ಕೊಂಡು ಸ್ವಲ್ಪ ಜೀರ, ನಾನು ಸ್ವಲ್ಪ ಹಾಕೋದು ಜಾಸ್ತಿ ಬಿತ್ತು, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಫುಲ್ ಸಣ್ಣಗೆ ನೈಸಾಗಿ ರುಬ್ಕೋಬೇಕು. ಈ ಥರ ನಂಗೆ ಇಬ್ಬರಿಗೆ ಆಗುತ್ತಲ್ಲ, ಸೊ ಸಾಕು ಇಷ್ಟು. ಇದೇ 4-5 ಜನಕ್ಕೆ ಆಗುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಬಳಸ್ತಿರೋದು ಕೋಕೋನಟ್ ಆಯಿಲ್. ಪ್ಯೂರ್ ಕೋಕೋನಟ್ ಆಯಿಲ್. ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯಬೇಕು. ಸಾಸಿವೆ ಇದ್ದರೆ ಸಾಸಿವೆ ಹಾಕ್ಕೊಳ್ಳಿ. ನನ್ನ ಹತ್ರ ಸಾಸಿವೆ ಇರಲಿಲ್ಲ, ಸೊ ಹಂಗಾಗಿ ಹಾಕಿಲ್ಲ. ಡೈರೆಕ್ಟ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 3 ಬೆಳ್ಳುಳ್ಳಿನ ಹೆಚ್ಚಿ ಹಾಕ್ತಾ ಇದ್ದೀನಿ. ಅದು ಇನ್ನೂ ಕಪ್ಪುಗೆ ಸಿಯೋ ಥರ ಆದ್ರೂ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಟೈಮ್ ಇಲ್ಲದೆ ಇದ್ದರಿಂದ ಹಿಂದೆನೇ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಚಟಪಟ ಆದಮೇಲೆ ಕೈ ಆಡಿಸಿ, ಆಮೇಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದೆಲ್ಲ ಬೆಂದಿರುತ್ತಲ್ಲ, ಬೇಯಿಸೋ ಅವಶ್ಯಕತೆ ಏನಿಲ್ಲ ಒಗ್ಗರಣೆಯಲ್ಲಿ. ಅದನ್ನು ಸ್ವಲ್ಪ ಕೈ ಆಡಿಸಿ, ತಳ ಒತ್ತದೇ ಇರೋ ಥರ ಕೈ ಆಡಿಸ್ತಾ ಇರಬೇಕು. ನಂತರ ಹುರುಳಿಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದೆಲ್ಲ ಸಾಂಬಾರಿಗೆ ಹೋಗಲಿ ಅಂತ ಅದಕ್ಕೆ ನೀರು ಹಾಕೊಂಡು ನಾನು ಅಲ್ಲಾಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ.